ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಚರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕಂಪೇರ್ ವಿಡಿಯೋ ಬಿಟ್ವೀನ್ ರೆಟ್ರೋ ರೋಡ್ಸ್ಟರ್ಸ್. ಸೊ ಇಲ್ಲಿ ನಾನು 3 ವೆಹಿಕಲ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಹಂಟರ್ 350, ಮ್ಯಾವ್ರಿಕ್ 440 ಹಾಗೂ ಸ್ಪೀಡ್ 400. ಸೊ ಈ 3 ವೆಹಿಕಲ್ನ ಏನು ಕನ್ಸಿಡರ್ ಮಾಡ್ತಾ ಅಂತ ಕೇಳಿದ್ರೆ ದ ಮೇನ್ ರೀಸನ್ ಬಂದ್ಬಿಟ್ಟು ಇದು ಮೋಸ್ಟ್ ಪಾಪ್ಯುಲರ್ ವೆಹಿಕಲ್ಸ್ ಅಮಂಗ್ ದಿಸ್ ಸೆಗ್ಮೆಂಟು. ಆ್ಯಂಡ್ ಈ ಸೆಗ್ಮೆಂಟ್ ನಾನು ಹಿಂಗೆ ಡಿಫೈನ್ ಮಾಡ್ತಾ ಇದ್ದೀನಿ ಅಂದರೆ ಬೇಸಿಕಲಿ ರೆಟ್ರೋ ರೋಡ್ಸ್ಟರು. ಇದ್ರದ್ದು ಕೆಲವು ಕ್ರೈಟೀರಿಯಾಸ್ ನಾನು ಡಿಫೈನ್ ಮಾಡ್ತೀನಿ. ಫಸ್ಟ್ ಕ್ರೈಟೀರಿಯಾ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ರೆಟ್ರೋ ಎಲಿಮೆಂಟ್ ಇರಬೇಕು, ಸಮ್ ಕೈಂಡ್ ಆಫ್ ಲುಕ್ ವೈಸು, ಸ್ಟೈಲ್ ವೈಸು, ಆರ್ ಇದರ ಇಂಜಿನ್ ಫೀಲಲ್ಲಿ ನಿಮಗೆ ಸಮ್ ಕೈಂಡ್ ಆಫ್ ರೆಟ್ರೋ ಫೀಲ್ ಅಂತೂ ಫೀಲ್ ಆಗಬೇಕು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ 17 ಇಂಚಸ್ ಫ್ರಂಟ್ ಆ್ಯಂಡ್ ರೇರ್ ಟೈರ್ಸ್ ಇರಬೇಕು. ಆ್ಯಂಡ್ ಥರ್ಡ್ ಥಿಂಗ್ ಬಂದ್ಬಿಟ್ಟು ಇದರ ಮೇನ್ ಪರ್ಪಸ್ ಟು ಬೈ ಶುಡ್ ಬಿ ಫಾರ್ ಸಿಟಿ ರೈಡಿಂಗ್. ಸೊ ಸಿಟಿ ರೈಡಿಂಗ್ಗೋಸ್ಕರ ಮೆಜಾರಿಟಿ ಇದನ್ನು ಯೂಸ್ ಮಾಡಬೇಕು. ಅದು ಬಿಟ್ಟು ಸಣ್ಣ ಪುಟ್ಟ ನೀವು ಬೇಕಾದ್ರೆ ಬ್ರೇಕ್ಫಾಸ್ಟ್ ರೈಡ್ ಆ್ಯಂಡ್ ಟೂರಿಂಗೋಸ್ಕರ ಯೂಸ್ ಮಾಡೋ ಥರನೂ ಕೇಪಬಲ್ ಆಗಿರಬೇಕು ಬೈಕು. ಸೊ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನಾನು ಈ ಬೈಕ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಸೊ ನೀವು ಬೇರೆ ಬೈಕ್ಸ್ ಅದು ಮಿಸ್ ಔಟ್ ಆಗಿದೆ ಲೈಕ್ CB350 RS Hondaದು ಆರ್ ಎಡ್ಜಿ ರೋಡ್ಸ್ಟರು. ಏನಕ್ಕೆ ಅಂದರೆ ಅದರಲ್ಲಿ 19 ಇಂಚಸ್ ವೀಲ್ ಇದೆ. ಹಾಗೂ ನೀವು ರಾಲಿನ ಏನಕ್ಕೆ ಕನ್ಸಿಡರ್ ಮಾಡ್ತಾ ಇಲ್ಲ ಅಂದರೆ ನನಗೆ ಐ ಥಿಂಕ್ ಇಟ್ ಇಸ್ ಕೈಂಡ್ ಆಫ್ ಬಿಲ್ಡ್ ಲೈಕ್ ಅ ಸ್ಕ್ರಾಮ್ಲರ್ ಅಂತ ಫೀಲ್ ಆಗ್ತಾ ಇದೆ. ಸೊ ಸ್ಕ್ರಾಮ್ಲರ್ ವೀಡಿಯೋಸ್ ಮಾಡಬೇಕಾದ್ರೆ ಅದನ್ನ ಕನ್ಸಿಡರ್ ಮಾಡ್ತೀನಿ. ಸೊ ನೀವು ಸ್ಟಾರ್ಟ್ ಮಾಡೋಣ ಕಂಪ್ಯಾರಿಸನ್ನ. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಇದರದ್ದು ಪ್ರೈಸ್ನ ಕಂಪೇರ್ ಮಾಡ್ತೀನಿ. ಸೊ ಪ್ರೈಸ್ ವೈಸ್ ನೋಡೋದಾದ್ರೆ ನಿಮಗೆ ಹಂಟರ್ 350 ಒಂದು 2.2 lakhs ಆನ್ ರೋಡ್ ಕರ್ನಾಟಕದಲ್ಲಿ ಸಿಗುತ್ತೆ. ಮ್ಯಾವ್ರಿಕ್ ಬಂದ್ಬಿಟ್ಟು ನಿಮಗೆ 2.7 lakhs ಬರ್ತದೆ. ಆ್ಯಂಡ್ ಸ್ಪೀಡ್ 400 ಬಂದು ನಿಮಗೆ 3 lakhs ಸಿಗ್ತಾ ಇದೆ. ಸೊ ಇನ್ ಕೇಸ್ ನಿಮ್ಮ ಪ್ರೈಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ ಫಾರ್ ಯು ಟು ಬೈ. ಇದನ್ನು ಫಸ್ಟ್ ನೀವು ಕನ್ಸಿಡರ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದರದ್ದು ಓವರ್ ಆಲ್ ಫೀಲ್ ಆಫ್ ದಟ್ ವೆಹಿಕಲ್ ಯಾವ ಥರ ಇದೆ ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ನಾನು ಬೇಸಿಕಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ರೆಟ್ರೋ ರೋಡ್ಸ್ಟಲ್ಲಿ ಏನು ನೋಡಬೇಕಂದ್ರೆ ನೀವು ಎಷ್ಟು ರೆಟ್ರೋ ಎಲಿಮೆಂಟ್ ಇದೆ, ಎಷ್ಟು ಮಾಡರ್ನೆಸ್ ಇದೆ. ಬಿಕಾಸ್ ಈ ರೆಟ್ರೋ ರೋಡ್ಸ್ನ ಜನರಲಿ ಯಾವ ಥರ ಇವಾಗ ರೀಸೆಂಟ್ ಟೈಮ್ಸಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ ಎಸ್ ರೆಟ್ರೋ ನೇಚರ್ ಇರುತ್ತೆ, ಬಟ್ ಆಲ್ಸೋ ಮಾಡರ್ನ್ ಫೀಚರ್ಸ್ ಅದರಲ್ಲಿ ಹಾಕಿರ್ತಾರೆ, ಮಾಡರ್ನ್ ಫೀಲ್ ಕೊಟ್ಟಿರ್ತಾರೆ, ಮಾಡರ್ನ್ ಟಚ್. ಬಿಕಾಸ್ ಇದನ್ನು ಸಿಟಿ ಯೂಸ್ಗೆ ಜಾಸ್ತಿ ಯೂಸ್ ಮಾಡೋದ್ರಿಂದ ತುಂಬ ರೆಟ್ರೋನೋ ಇದ್ರೂ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಅಂತ ಮಾಡ್ತಾರೆ. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ಹಂಟರ್ 350 ನನಗೆ 80% ರೆಟ್ರೋ ಅಂತ ಅನ್ಸುತ್ತೆ, 20% ಮಾಡರ್ನ್ ಅಂತ ಅನ್ಸುತ್ತೆ. ಏನಂದ್ರೆ ನಿಮಗೆ ಇಂಜಿನ್ ಇದರಲ್ಲಿ ಲಾಂಗ್ ಸ್ಟ್ರೋಕ್ ಇಂಜಿನ್, ಹಳೆ ಕಾಲದ ಇಂಜಿನ್ ಥರ ಇದೆ, ಕಂಪ್ಲೀಟ್ಲಿ ಏರ್ ಕೂಲ್ಡ್ ಇಂಜಿನ್. ಆಮೇಲೆ ಐ ಮೀನ್ ದ ಓವರ್ ಆಲ್ ಲುಕ್ ಆಫ್ ದ ವೆಹಿಕಲ್ ನಿಮಗೆ ಯು ವಿಲ್ ಫೀಲ್ ಲೈಕ್ ಇಟ್ಸ್ ಕೈಂಡ್ ಆಫ್ ಓಲ್ಡ್ ಸ್ಕೂಲ್ ಅಂಡ್ ಎವ್ರಿಥಿಂಗ್. ಎಸ್ ಇದರಲ್ಲಿ ಕಾಂಪ್ಯಾಕ್ಟ್ನೆಸ್ ತರಕ್ಕೆ ನೋಡಿದ್ದಾರೆ, ಸೊ ವೆಯ್ಟ್ ರಿಡ್ಯೂಸ್ ಮಾಡಿದ್ದಾರೆ, ಆಲ್ ದೋಸ್ ಥಿಂಗ್ಸ್ ನೋಡಿದ್ರೆ ಎಸ್ ಮಾಡರ್ನೆಸ್ ತೋರಿಸಿದ್ದಾರೆ. ಬಟ್ ಅಪಾರ್ಟ್ ಫ್ರಮ್ ದಟ್ ತುಂಬಾ ರೆಟ್ರೋ ಇದೆ ಇದರಲ್ಲಿ. ನೀವು ಮ್ಯಾವ್ರಿಕ್ಗೆ ಬಂದರೆ ನಿಮಗೆ ಮ್ಯಾವ್ರಿಕಲ್ಲಿ ಇಂಜಿನ್ ಡೆಫಿನೆಟ್ಲಿ ಲಾಂಗ್ ಸ್ಟ್ರೋಕ್ ಇದೆ. ಇಟ್ ಫೀಲ್ಸ್ ಲೈಕ್ ಎನ್ ಹಾರ್ಲಿ ಡೇವಿಡ್ಸನ್ ಇಂಜಿನ್ ಸ್ವಲ್ಪ ಅಟ್ಲೀಸ್ಟ್ ಆದರೂ. ಆ್ಯಂಡ್ ಅದೇ ಆ ಟಾರ್ಕಿ ನೇಚರ್ ಇದೆ, ದಟ್ ನಿಮ್ಗೆ ರೆಟ್ರೋ ಇಂಜಿನ್ ಏರ್ ಕೂಲ್ಡ್ ನೇಚರ್ ಇದೆ. ಬಟ್ ನೀವು ಔಟ್ಸೈಡಿಂದ ನೋಡಿದ್ರೆ ಆ್ಯಕ್ಚುಲಿ ಈ ಗಾಡಿನ ನಿಮಗೆ ಲುಕ್ ಮತ್ತು ಫಿಟ್ ಆ್ಯಂಡ್ ಫಿನಿಶು ಇಟ್ಟು ಒಂಥರ ಮಾಡರ್ನ್ ಇಂಜಿನ್ದು ಫೀಲ್ ಕೊಡ್ತದೆ. ಆಬ್ವಿಯಸ್ಲಿ ಇದರಲ್ಲಿ 6 ಸ್ಪೀಡ್ ಎಲ್ಲ ಗೇರ್ ಬಾಕ್ಸ್ ಇರೋದ್ರಿಂದ ಐ ಥಿಂಕ್ ಆ ಮಾಡರ್ನೆಸ್ ಇದೆ ಇಂಜಿನಲ್ಲಿ. ಸೊ ನೆಕ್ಸ್ಟ್ ಸ್ಪೀಡ್ 400 ಬಂದರೆ ಹಾರ್ಲಿ ಡೇವಿಡ್ಸನ್ ನಾನು ಆ ಥರ ನೋಡ್ಬಿಟ್ಟು ಹಾರ್ಲಿ ಡೇವಿಡ್ಸನ್ ಮ್ಯಾವ್ರಿಕ್ 440 ಐ ವುಡ್ ಸೇ ಇದನ್ನು ರೆಟ್ರೋನೆಸ್ ಆ್ಯಂಡ್ ಮಾಡರ್ನೆಸ್ಸಲ್ಲಿ ನಾನು 60% ರೆಟ್ರೋ ಆ್ಯಂಡ್ 40% ಮಾಡರ್ನೆಸ್ ಕೊಡ್ತೀನಿ. ಒಂಥರ ವೆಲ್ ಬ್ಯಾಲೆನ್ಸ್ಡ್ ಅಂತ ನನಗೆ ಫೀಲ್ ಆಗುತ್ತೆ ಇದರಲ್ಲಿ. ಸೊ ನೆಕ್ಸ್ಟ್ ನಾವು ಸ್ಪೀಡ್ 400 ಕಡೆ ಮೂವ್ ಆದರೆ ಐ ವುಡ್ ಸೇ ಲುಕ್ ವೈಸ್ ನಿಮಗೆ ಸ್ಪೀಡ್ 400 ಕಂಪ್ಲೀಟ್ಲಿ ನಿಮಗೆ ಒಂದು ಟ್ರೈಮ್ ಗಾಡಿ ಥರನೇ ಫೀಲ್ ಆಗುತ್ತೆ, ಮೋರ್ ರೆಟ್ರೋ ಫೀಲ್ನೆಸ್ ಆಗುತ್ತೆ. ಬಟ್ ನೀವು ಇಂಜಿನ್ ವೈಸು ಕಾಂಪೊನೆಂಟ್ಸ್ ಎವ್ರಿಥಿಂಗ್ ನೀವು ನೋಡಿದ್ರೆ ಈವನ್ ವಾಟ್ ಹೌ ದ ಇಂಜಿನ್ ಫೀಲ್ಸ್ ಲೈಕ್ ಅಂತ ನೀವು ನೋಡಿದ್ರೆ ಇಟ್ ಗಿವ್ಸ್ ಮೋರ್ ಅ ಮಾಡರ್ನ್ ಫೀಲ್. ಸೊ ಎಸ್ ಆ ಲುಕ್ ರೆಟ್ರೋ ಇದ್ರೂ ಓವರ್ ಆಲ್ ಫೀಲ್ ಆಫ್ ದ ವೆಹಿಕಲ್ ಕಾಂಪೊನೆಂಟ್ಸ್ ಯೂಸ್ ನನಗೆ ಮಾಡರ್ನ್ ಅಂತ ಅನಿಸ್ತದೆ. ಸೊ ಇನ್ ದ್ಯಾಟ್ ಆಸ್ಪೆಕ್ಟ್ ನಾನು 40% ರೆಟ್ರೋ ಅಂತ ಹೇಳ್ತೀನಿ, 60% ಮಾಡರ್ನ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಇವಾಗ ಓವರ್ ಆಲ್ ಇಂಜಿನ್ ಪರ್ಫಾರ್ಮೆನ್ಸ್ ಕಡೆ ಬರೋಣ. ಸೊ ಇಂಜಿನ್ ಪರ್ಫಾರ್ಮೆನ್ಸ್ ಕಡೆ ಬಂದರೆ ನಾನು ಫಸ್ಟ್ ನಾವು ಹಂಟರ್ಗೆ ಬರೋಣ. ಹಂಟರಲ್ಲಿ ನನಗೆ ಏನು ಫೀಲ್ ಆಯ್ತು ಅಂದರೆ ಇದರಲ್ಲಿ ಪವರ್ ಸ್ವಲ್ಪ ಲ್ಯಾಕಿಂಗ್ ಇದೆ, ಬಟ್ ಟಾರ್ಕ್ ತುಂಬ ಚೆನ್ನಾಗಿದೆ. ಸೊ ಟಾರ್ಕ್ ನಿಮಗೆ ಒಳ್ಳೆ ಪುಲ್ ಎಲ್ಲ ಕೊಡುತ್ತೆ. ಸೊ ಆಕ್ಸಲರೇಷನ್ ತುಂಬ ಚೆನ್ನಾಗಿರುತ್ತೆ ಈ ಗಾಡಿಯಲ್ಲಿ ನಿಮಗೆ. ಆ್ಯಂಡ್ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಒಳ್ಳೆ ಟ್ರಾಕ್ಟಬಲ್ ಇದೆ. ನೀವು ಎನಿ ಗೇರ್ಸಲ್ಲಿ ಇರ್ಬೋದು, ಹೈಯರ್ ಗೇರ್ಸಲ್ಲಿ ಲೋವರ್ ಗೇರ್ ಹೈಯರ್ ಸ್ಪೀಡಲ್ಲಿ ಲೋವರ್ ಸ್ಪೀಡಲ್ಲಿ ಹೈಯರ್ ಗೇರ್ಸಲ್ಲಿ ಇರ್ಬೋದು. ಆ್ಯಂಡ್ ಆರಾಮಾಗಿ ಒಳ್ಳೆ ಬ್ಯಾಂಡ್ ಬಿಡ್ತಿದೆ ನಿಮಗೆ ಕವರ್ ಮಾಡೋಕ್ಕೆ 40-100 ತನಕ ಹೋಗ್ಬೋದು. ಇದರಲ್ಲಿ ರೇವ್ ಫ್ರೆಂಡ್ಲಿ ಈ ಗಾಡಿ ಇಲ್ಲ ನಿಮಗೆ. ಸೊ ನೀವು ಇಂಜಿನ್ ಟಾಟಲ್ ಕೊಟ್ಬಿಟ್ರೆ ಇದು ಅಷ್ಟೊಂದು ರೇವ್ ಆಗಲ್ಲ. ಸೊ ದಟ್ ಈಸ್ ಸಮಥಿಂಗ್ ಡಿಸಪಾಯಿಂಟಿಂಗ್. ಬಟ್ ಆಕ್ಸಲರೇಷನ್ ಚೆನ್ನಾಗಿದೆ, ಓವರ್ಟೇಕಿಂಗ್ ಎಲ್ಲ ಚೆನ್ನಾಗಿ ಮಾಡ್ಬೋದು ನೀವು. ಸೊ ಮ್ಯಾವ್ರಿಕ್ಗೆ ಬಂದರೆ ನೀವು ಐ ಥಿಂಕ್ ಪವರ್ ವೈಸ್ ನಿಮಗೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಪವರ್ ವೈಸ್ ನಿಮಗೆ ಬಿಕಾಸ್ ಮಿಡ್ ರೇಂಜಲ್ಲಿ ನಿಮಗೆ ಒಳ್ಳೆ ಪವರ್ ಕೊಡುತ್ತೆ. ಟಾರ್ಕು ತುಂಬ ಚೆನ್ನಾಗಿದೆ, 36 Nm ಚಾಕ್ ಒಳ್ಳೆ ಸಖತ್ತಾಗಿ ಪುಲ್ ಮಾಡುತ್ತೆ. ಟ್ರಾಕ್ಟೇಬಲ್ ಅಂತೂ ಕ್ರೇಜಿ ಆಗಿದೆ ನಿಮಗೆ. ಆ್ಯಕ್ಚುಲಿ 6 ಸ್ಪೀಡ್ ಗೇರ್ ಬಾಕ್ಸು ಇದೆಯಾ ಇಲ್ವಾ ಅಂದರೆ ಗೇರ್ ಯಾವ ಗೇರಲ್ಲಿ ಇದೆ ಅಂತಲೇ ಗೊತ್ತಾಗಲ್ಲ ನಿಮಗೆ. ತುಂಬಾ ಒಳ್ಳೆ ಆಕ್ಸಲರೇಷನ್ ಕೊಡುತ್ತೆ, ಚೆನ್ನಾಗಿ ಓವರ್ಟೇಕಿಂಗ್ ಮಾಡ್ಬೋದು, ಸಖತ್ತಾಗಿ ಟ್ರಾಕ್ಟಬಲ್ ಇದೆ ಇದು. ಆ್ಯಂಡ್ ಆಲ್ಸೋ ಸರ್ಪ್ರೈಸಿಂಗ್ಲಿ ಇದು ಒಳ್ಳೆ ರೇವ್ ಫ್ರೆಂಡ್ಲಿ ಇದೆ. ಆ 36 Nm 2 Nm ಕಮ್ಮಿ ಮಾಡೋದ್ರಿಂದ ಇದು ಒಳ್ಳೆ ರೇವ್ ಫ್ರೆಂಡ್ಲಿ ನೇಚರ್ ನಿಮಗೆ ತೋರಿಸುತ್ತೆ. ಸೊ ಡೀಸೆಂಟ್ಲಿ ಇದು ರೇವ್ ಫ್ರೆಂಡ್ಲಿ ಇದೆ ಕಂಪೇರ್ ಟು ಹಂಟರು. ಬಟ್ ವೆನ್ ಇಟ್ ಕಮ್ಸ್ ಟು ಸ್ಪೀಡ್ 400 ನನ್ನ ಒಪಿನಿಯನ್ ದಟ್ ಈಸ್ ದ ಪವರ್ ಹೌಸ್. ನನ್ನ ಒಪಿನಿಯನ್ ಸಖತ್ತಾಗಿ ನಿಮಗೆ ಪವರ್ ಫೀಲ್ ಆಗುತ್ತೆ ಎವ್ರಿ ಟೈಮ್ ಇವ್ರು ಇನ್ ದ ಥ್ರಾಟಲು. ಟಾರ್ಕು ಚೆನ್ನಾಗಿದೆ, ನಿಮಗೆ ಒಳ್ಳೆ ಟಾರ್ಕ್ ಇದೆ, ಟ್ರಾಕ್ಟಬಲ್ ಇದೆ, ಡೀಸೆಂಟ್ಲಿ ಟ್ರಾಕ್ಟಬಲ್ ಆಗಿದೆ ನಾನು ಹೇಳ್ತೀನಿ. ಆಕ್ಸಲರೇಷನ್ ವೈಸ್ ನನಗೆ ಲೀನಿಯರ್ ಅಂತ ಫೀಲ್ ಆಯಿತು. ಆಕ್ಸಲರೇಷನ್ ಅಷ್ಟೊಂದು ಚೆನ್ನಾಗಿ ಕೊಡಲ್ಲ ಅದು, ಬಟ್ ಡೆಫಿನೆಟ್ಲಿ ರೇವ್ ಫ್ರೆಂಡ್ಲಿ ಇದೆ. ಸೊ ಇಫ್ ಯು ಲುಕಿಂಗ್ ಫಾರ್ ಅ ಪವರ್ ಹೌಸ್ ಯು ಶುಡ್ ಗೋ ಫಾರ್ ಸ್ಪೀಡ್ 400. ಟಾರ್ಕಿಂಗ್ ನೇಚರಲ್ಲಿ ನಿಮಗೆ ಬೇಕು ಗಾಡಿ ಅಂದರೆ ನಿಮಗೆ ಯು ಶುಡ್ ಗೋ ಫಾರ್ ಮ್ಯಾವ್ರಿಕ್. ಸೊ ಹಂಟರ್ ನನ್ನ ಒಪಿನಿಯನ್ ಓವರ್ ಆಲ್ ಎಲ್ಲ ಆವರೇಜ್ ಫೀಚರ್ ಇದೆ, ಬಟ್ ಯು ಆರ್ ಗೆಟಿಂಗ್ ಸಮಥಿಂಗ್ ಫಾರ್ ದಟ್ ಪ್ರೈಸ್ ಅಂತ ನೀವು ಖುಷಿಯಾಗಿರ್ಬೇಕು ಅಷ್ಟೇ. ಸೊ ನೆಕ್ಸ್ಟ್ ಬಂದು ಗೇರ್ಸ್ಗೆ ಬಂದರೆ ನೀವು ಐ ವುಡ್ ಸೇ
ಗೇರ್ಸ್ ಹಂಟರ್ 350 ಗೇರ್ ಶಿಫ್ಟ್ ತುಂಬ ಚೆನ್ನಾಗಿದೆ, ನಿಮಗೆ ಸ್ಮೂತ್ ಗೇರ್ ಶಿಫ್ಟ್ ಇದೆ. ಅಪ್ ಶಿಫ್ಟ್ ಸ್ವಲ್ಪ ಟೈಮ್ ತಗೊಳ್ಳೋದು, ಬಟ್ ಐ ಥಿಂಕ್ ಇಟ್ಸ್ ನಾಟ್ ದಟ್ ಮಚ್ ನೋಟಿಸಬಲ್. ಬಟ್ ಓವರ್ ಆಲ್ ಗೇರ್ ಶಿಫ್ಟ್ ತುಂಬ ಚೆನ್ನಾಗಿದೆ. ಬಟ್ ಇದರಲ್ಲಿ ಕ್ಲಚ್ ತುಂಬ ಹಾರ್ಡ್ ಆಗಿದೆ, ದಟ್ ಈಸ್ ಒಂದು ಡಿಮೆರಿಟ್ ಅಂತಲೇ ಹೇಳ್ತೀನಿ. ಕ್ಲಚ್ ಹಾರ್ಡ್ ಆಗಿದೆ. ಮ್ಯಾವ್ರಿಕಲ್ಲಿ ನಿಮಗೆ ಆಕ್ಚುಲಿ ಗೇರ್ ಶಿಫ್ಟ್ ಅಷ್ಟೊಂದು ಚೆನ್ನಾಗಿಲ್ಲ, ಸ್ವಲ್ಪ ಕ್ಲಂಕಿ ಗೇರ್ ಶಿಫ್ಟ್ ಇದೆ ಅಂತ ನಂಗೆ ಫೀಲ್ ಆಯಿತು. ಹೋಪ್ಫುಲಿ ಅದನ್ನ ಮೇ ಬಿ ಅದು ಟೆಸ್ಟ್ ಡ್ರೈವ್ ವೆಹಿಕಲ್ ನಂಗೆ ಅನಿಸಿದ್ದು, ಮೇ ಬಿ ಪ್ರೊಡಕ್ಷನ್ ವೆಹಿಕಲ್ ಬೆಟರ್ ಇರುತ್ತೆ ಅಂತ ಐ ಎಕ್ಸ್ಪೆಕ್ಟ್ ಇಟ್ಟು. ಬಟ್ ಕ್ಲಚ್ ಬಂದು ಇದರಲ್ಲಿ ತುಂಬ ಲೈಟ್ ಆಗಿದೆ ನಿಮಗೆ, ದಟ್ ಈಸ್ ಅ ಗುಡ್ ಪಾರ್ಟ್ ಅಬೌಟ್ ಮ್ಯಾವ್ರಿಕ್. ಸ್ಪೀಡ್ 400 ಐ ಥಿಂಕ್ ಬ್ಯಾಲೆನ್ಸ್ ಆಗಿದೆ ಗೇರ್ ಶಿಫ್ಟ್. ಕ್ಲಚ್ ನಿಮಗೆ ಡೀಸೆಂಟ್ಲಿ ಲೈಟ್ ಇದೆ. ಐ ವಾಂಟ್ ಸೇ ನಿಮಗೆ ಮ್ಯಾವ್ರಿಕ್ ಅಷ್ಟು ಲೈಟ್ ಆಗಿಲ್ಲ, ಬಟ್ ಇಟ್ಸ್ ಲೈಟ್ ಆಗಿದೆ. ಬಿಕಾಸ್ ಸ್ಲಿಪ್ಪರ್ ಕ್ಲಚ್ ಇದೆ, ಸೊ ನಿಮಗೆ ಆರಾಮಾಗಿ ಡೌನ್ ಶಿಫ್ಟ್ ಅಪ್ ಶಿಫ್ಟ್ ಮಾಡ್ಬೋದು, ಏನು ಭಯ ಪಡೋದು ಬೇಕಾಗಿಲ್ಲ. ಗೇರ್ ಶಿಫ್ಟ್ ಅಂತೂ ಅಬ್ಸಲ್ಯೂಟ್ಲಿ ಸ್ಮೂತ್ ಆಗಿದೆ ಇದರಲ್ಲಿ ಸ್ಪೀಡ್ 400. ದಟ್ ಈಸ್ ಸಮಥಿಂಗ್ ಐ ಕ್ಯಾನ್ ಡೆಫಿನೆಟ್ಲಿ ಸೇಮ್. ಸೊ ನೆಕ್ಸ್ಟ್ ನಾವೀಗ ಕಂಫರ್ಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ಕಡೆ ಬರೋಣ. ಸೊ ಕಂಫರ್ಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ಕಡೆ ಬಂದರೆ ಫಸ್ಟ್ ಥಿಂಗ್ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಸಸ್ಪೆನ್ಷನ್ ಸೆಟಪ್. ಸೊ ಇಲ್ಲಿ ಸಸ್ಪೆನ್ಷನ್ ಸೆಟಪ್ ಹಂಟರ್ 350 ತುಂಬಾ ಬಿಲೋ ಪಾರ್ ಇದೆ ನನ್ನ ಒಪಿನಿಯಲ್ಲಿ. ಐ ವುಡ್ ಸೇ ಇಟ್ ಇಸ್ ನಾಟ್ ಇವನ್ ಡೀಸೆಂಟ್ ಅಂತ ಹೇಳೋಕ್ಕಾಗಲ್ಲ, ಐ ವುಡ್ ಸೇ ಬಿಲೋ ಪಾರ್ ಇದೆ ನನ್ನ ಒಪಿನಿಯಲ್ಲಿ. ಸೊ ಇನ್ ದಟ್ ರಿಗಾರ್ಡ್ ನೀವು ಡಿಸಪಾಯಿಂಟ್ ಆಗ್ತೀರಾ. ಬಟ್ ಕನ್ಸಿಡರಿಂಗ್ ನೀವು ಸಿಟಿಯಲ್ಲಿ ಯೂಸೇಜ್ ಮಾಡ್ತಾ ಇದ್ದೀರಾ ಅಂದರೆ ಅಷ್ಟೊಂದು ಫೀಲ್ ಆಗಲ್ಲ. ಬಟ್ ಓವರ್ ದ ಲಾಂಗ್ ಪೀರಿಯಡ್ ನೀವು ಸಿಟಿಯಲ್ಲಿ ಓಡಿಸ್ತಾ ಇದ್ದೀರಾ ಅಂದರೆ ನಿಮಗೆ ಸಸ್ಪೆನ್ಷನ್ ಸೆಟಪ್ ಸ್ಟಿಫ್ ಅನ್ಸುತ್ತೆ, ಹ್ಯಾಂಡ್ಲಿಂಗೂ ಅಷ್ಟೊಂದೇನು ಅದರಿಂದ ಇಂಪ್ರೂವ್ ಆಗಲ್ಲ ಸಸ್ಪೆನ್ಷನಿಂದ. ಆ್ಯಂಡ್ ಐ ಥಿಂಕ್ ಬ್ಯಾಡ್ ರೋಡ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ. ನೆಕ್ಸ್ಟ್ ಮ್ಯಾವ್ರಿಕ್ಗೆ ಬಂದರೆ ನನ್ನ ಒಪಿನಿಯಲ್ಲಿ ಇದರಲ್ಲಿ ತುಂಬ ಚೆನ್ನಾಗಿರೋ ಸಸ್ಪೆನ್ಷನ್ ಸೆಟಪ್ ಕೊಟ್ಟಿದ್ದಾರೆ. ಡಿಸ್ಪೈಟ್ ದ ಫ್ಯಾಕ್ಟ್ ದಟ್ ಇದರಲ್ಲಿ ಓಲ್ಡ್ ಸ್ಕೂಲ್ ಸಸ್ಪೆನ್ಷನ್ ಸೆಟಪ್ ಇದೆ, ನಿಮಗೆ ಟೆಲಿಸ್ಕೋಪಿಕ್ ಫ್ರಂಟಲ್ಲಿ ಆ್ಯಂಡ್ ಲೈಕ್ ಇದು ಸ್ಪ್ರಿಂಗ್ ಸಸ್ಪೆನ್ಷನ್ ರೇರಲ್ಲಿ ಕೊಟ್ಟಿದ್ರು. ನಿಮಗೆ ಸಸ್ಪೆನ್ಷನ್ ಸೆಟಪ್ ಓವರ್ ಆಲ್ ನಿಮಗೆ ಕಂಫರ್ಟಬಲ್ ಸೈಡಲ್ಲಿದೆ, ಆರಾಮಾಗಿ ನೀವು ಬ್ಯಾಡ್ ರೋಡ್ಸಲ್ಲಿ ಓಡಿಸ್ಬೋದು, ಗುಡ್ ರೋಡ್ಸಲ್ಲಿ ನಿಮಗೆ ಒಳ್ಳೆ ಸ್ಟೆಬಿಲಿಟಿ ಕೊಡುತ್ತೆ. ಬಟ್ ಸ್ಪೀಡ್ 400 ಒಂದು ಲೆವೆಲೇ ಎಕ್ಸ್ಟ್ರಾ ಇದೆ ನಿಮಗೆ ಇದರಲ್ಲಿ. ಬೇಸಿಕಲಿ ನಿಮಗೆ ಸಸ್ಪೆನ್ಷನ್ ಸೆಟಪ್ ನಿಮಗೆ ಮಾಡರ್ನ್ ಸಸ್ಪೆನ್ಷನ್ ಇದೆ, UST ಆ್ಯಂಡ್ ನಿಮಗೆ ಬೇಸಿಕಲಿ ಮೋನೋಶಾಕ್ ಸಸ್ಪೆನ್ಷನ್ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೆ ಸಸ್ಪೆನ್ಷನ್ ಕ್ವಾಲಿಟಿ ಆಫ್ ಸಸ್ಪೆನ್ಷನ್ ಆ್ಯಂಡ್ ಲೈಕ್ ಯಾವ ಥರ ರೆಸ್ಪಾಂಡ್ ಮಾಡುತ್ತೆ ಸಸ್ಪೆನ್ಷನ್ ಸೆಟಪ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಆಗಿದೆ. ಎವ್ರಿಥಿಂಗ್ ಇಸ್ ಗುಡ್ ಇದರಲ್ಲಿ. ಬ್ಯಾಡ್ ರೋಡ್ಸ್ನ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ, ನಿಮಗೆ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ತುಂಬ ಕೊಡುತ್ತೆ, ಕಾರ್ನರಿಂಗಲ್ಲಿ ತುಂಬ ಚೆನ್ನಾಗಿ ಲೈಕ್ ಪರ್ಫಾರ್ಮ್ ಮಾಡುತ್ತೆ ಇದು ಬೇಸಿಕಲಿ. ಸೊ ಸಸ್ಪೆನ್ಷನ್ ಸೆಟಪ್ ಇಸ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಇದರದ್ದು ಅರ್ಗೋನಾಮಿಕ್ಸ್ ಬರೋಣ. ಅರ್ಗೋನಾಮಿಕ್ಸ್ ಬಂದರೆ ನನ್ನ ಒಪಿನಿಯಲ್ಲಿ ಲೈಕ್ ಹಂಟರ್ 350 ಅರ್ಗೋನಾಮಿಕ್ಸ್ ಐ ವುಡ್ ಸೇ ಓಕೆ ಆಗಿದೆ, ಬಟ್ ಸ್ಟಿಲ್ ಐ ವುಡ್ ಸೇ ಒಂಥರ ಡಿಸಪಾಯಿಂಟಿಂಗ್ ಸೈಡಲ್ಲಿ ಇದೆ. ಬಿಕಾಸ್ ಇದ್ರದ್ದು ರೀಚ್ ಟು ದ ಹ್ಯಾಂಡಲ್ ಬಾರ್ ನನಗೆ ಅನಿಸಿದ್ದು ಸ್ವಲ್ಪ ಫಾರ್ ಅವೇ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಸ್ವಲ್ಪ ಲೋರ್ಸ್ ಒಂಥರ ಕೈಂಡ್ ಆಫ್ ಕೆಫೆ ರೇಸರ್ ಥರ ಏನಿಲ್ಲ, ಬಟ್ ಐ ವುಡ್ ಸೇ ಯು ಮೈಟ್ ನೀಡ್ ಅ ಹ್ಯಾಂಡಲ್ ಬಾರ್ ರೈಸರ್ ಇಫ್ ಯು ಆರ್ ಕನ್ಸಿಡರಿಂಗ್ ಇಟ್ ಫಾರ್ ಟೂರಿಂಗ್. ಬಟ್ ನೀವು ಸಿಟಿಯಲ್ಲಿ ಯೂಸ್ ಮಾಡ್ತಿರೋದು ನೀವು ನೋಡಿ ನಿಮಗೆ ಯಾವ ಥರ ಫೀಲ್ ಆಗುತ್ತೆ. ಇನಿಷಿಯಲಿ ನೀವು ಒಂದು ರೌಂಡ್ ಹೊಡೆದಾಗ ಗೊತ್ತಾಗಲ್ಲ, ಬಟ್ ಲಾಂಗರ್ ರೈಡ್ಸಲ್ಲಿ ನಿಮಗೆ ಪೇನ್ ಆಗುತ್ತೆ. ಮ್ಯಾವ್ರಿಕಲ್ಲಿ ಆಬ್ಸಲ್ಯೂಟ್ಲಿ ಕಂಫರ್ಟಬಲ್ ಎರ್ಗೋನಾಮಿಕ್ಸ್ ಕೊಟ್ಟಿದ್ದಾರೆ ನಿಮಗೆ. ತುಂಬಾ ಲೈಕ್ ಎವ್ರಿಥಿಂಗ್ ಲೈಕ್ ದಟ್ ರೈಡಿಂಗ್ ಟ್ರಯಾಂಗಲ್ ಇಸ್ ವೆರಿ ಗುಡ್, ಕಂಫರ್ಟಬಲ್, ವೈಡ್ ಹ್ಯಾಂಡಲ್ ಬಾರ್ಸ್ ಇದೆ, ನಿಮಗೆ ಫ್ರಂಟ್ ಸೈಡ್ ಫುಟ್ ಪ್ಯಾಕ್ಸ್ ಇದೆ, ಸೀಟು ತುಂಬ ಸೀಟ್ ಒಳ್ಳೆ ಪೊಸಿಷನಲ್ಲಿದೆ. ಸೊ ಎಲ್ಲನೂ ಪರ್ಫೆಕ್ಟ್ ಆಗಿದೆ ನನ್ನ ಪ್ರಕಾರ ಮ್ಯಾವ್ರಿಕ್. ಬಟ್ ಸ್ಪೀಡ್ 400 ನನ್ನ ಒಪಿನಿಯಲ್ಲಿ ಐ ವುಡ್ ಸೇ ಇದರಲ್ಲಿ ಕಂಫರ್ಟ್ ಸೈಡಲ್ಲಿ ಸ್ವಲ್ಪ ಮೇ ಬಿ ಮ್ಯಾವ್ರಿಕ್ಕಿಂತ ಕಮ್ಮಿ ಇರ್ಬೋದು ಓವರ್, ಬಿಕಾಸ್ ಐ ಥಿಂಕ್ ಸ್ವಲ್ಪ ಇದು ಐ ವುಡ್ ಸೇ ಸ್ವಲ್ಪ ಲೋ ಇದೆ ಇದರ ಹ್ಯಾಂಡಲ್ ಬಾರು. ಬಟ್ ಸ್ಟಿಲ್ ಐ ವುಡ್ ಸೇ ಹ್ಯಾಂಡ್ಲಿಂಗ್ ಇರೋದು ತುಂಬ ಬೆಟರ್ ಆಗಿದೆ ಕಂಪೇರ್ ಟು ಮ್ಯಾವ್ರಿಕ್. ಬಟ್ ಕಂಫರ್ಟ್ ಸೈಡ್ ಸ್ವಲ್ಪ ಕಮ್ಮಿ ಇದೆ. ಬಟ್ ನನ್ನ ಪ್ರಕಾರ ದಟ್ ಈಸ್ ಅ ಬೆಟರ್ ಕಾಂಪ್ರಮೈಸ್ ಇನ್ ಅರ್ಗೋನಾಮಿಕ್ಸ್ ಕಂಪೇರ್ ಟು ಮ್ಯಾವ್ರಿಕ್. ಬಟ್ ನಿಮಗೆ ಕಂಫರ್ಟ್ ಸೈಡ್ ಜಾಸ್ತಿ ಬೇಕು ಅಂದರೆ ಮ್ಯಾವ್ರಿಕ್ ವುಡ್ ಬಿ ದ ಚಾಯ್ಸ್. ಸೊ ನೆಕ್ಸ್ಟ್ ಬಂದು ಸೀಟ್ ಕಂಫರ್ಟು. ಸೀಟ್ ಕಂಫರ್ಟಲ್ಲೂ ಐ ವುಡ್ ಸೇ ಸೇಮ್ ಸ್ಟೋರಿನೇ ನೀವು ನೋಡ್ಬೋದು. ವೇರ್ ಹಂಟರ್ದು ಐ ವುಡ್ ಸೇ ಹಂಟರ್ ಇಲ್ಲಿ ಸ್ವಲ್ಪ ಬೆಟರ್ ಇದೆ. ಐ ವುಡ್ ಸೇ ಅದು ಬಾಕಿ ಎರಡು ಫ್ಯಾಕ್ಟರಲ್ಲಿ ಸ್ವಲ್ಪ ವರ್ಸ್ಟ್ ಆಗಿತ್ತು ಕಂಫರ್ಟ್ ಆ್ಯಂಡ್ ಹ್ಯಾಂಡಿಂಗಲ್ಲಿ. ಇದರಲ್ಲಿ ಪರವಾಗಿಲ್ಲ, ಸೀಟ್ ಕಂಫರ್ಟ್ ಸ್ವಲ್ಪ ಡೀಸೆಂಟ್ ಆಗಿದೆ, ಕುಷನಿಂಗ್ ಚೆನ್ನಾಗಿದೆ. ಬಟ್ ಸೀಟ್ ತುಂಬ ಸಣ್ಣದಾಗಿದೆ. ಮ್ಯಾವ್ರಿಕಲ್ಲಿ ನಿಮಗೆ ಬ್ರಾಡ್ ಸೀಟ್ ಇದೆ, ಲಾಂಗರ್ ಸೀಟ್ ಇದೆ. ಸೊ ಕಂಫರ್ಟ್ ತುಂಬಾ ಚೆನ್ನಾಗಿದೆ ಅದರಲ್ಲಿ. ಸ್ಪೀಡ್ 400 ಅಗೇನ್ ಕಂಫರ್ಟ್ ಐ ವುಡ್ ಸೇ ಇಟ್ ಈಸ್ ಗುಡ್ ಇನಫ್ ಫಾರ್ ಲಾಂಗ್ ಟೂರಿಂಗ್ ಆ್ಯಂಡ್ ಈವನ್ ಸಿಟಿ ರೈಡಿಂಗ್. ಆ ಥರ ಲೈಕ್ ಕುಷನಿಂಗ್ ಕೊಟ್ಟಿದ್ದಾರೆ ನಿಮಗೆ. ಸೊ ಐ ಥಿಂಕ್ ದ ಬೆಟರ್ ಬ್ಯಾಲೆನ್ಸ್ ನನಗೆ ಸ್ಪೀಡ್ 400 ಅಲ್ಲಿ ಅನಿಸ್ತು. ಬಟ್ ಸ್ಟಿಲ್ ಇಫ್ ಯು ಆರ್ ಲುಕಿಂಗ್ ಫಾರ್ ವೇ ಟು ಕಂಫರ್ಟಬಲ್ ಸೈಡು ಮ್ಯಾವ್ರಿಕ್ ನಿಮಗೆ ಇನಿಷಿಯಲಿ ಕಂಫರ್ಟ್ ಅಂತ ಅನಿಸ್ಬೋದು. ಸೊ ನೆಕ್ಸ್ಟ್ ನಾವು ಬೇಸಿಕಲಿ ಇದ್ರದ್ದು ಯಾವ ಥರ ಹ್ಯಾಂಡ್ಲಿಂಗ್ ಮಾಡುತ್ತೆ ಅಂತ ನೋಡೋಣ ಹ್ಯಾಂಡ್ಲಿಂಗ್ ಆಸ್ಪೆಕ್ಟಲ್ಲಿ. ಸೊ ಯಾವ ಥರ ಇದು ನೀವು ಲೈಕ್ ಫ್ಲಿಕಬಲ್ ಆಗಿದೆ, ಯಾವ ಥರ ಬೆಟರ್ ಕಾರ್ನರಿಂಗ್ ಮಾಡುತ್ತೆ ಅಂತ ಕನ್ಸಿಡರ್ ಮಾಡಿದ್ರೆ ನನ್ನ ಒಪಿನಿಯಲ್ಲಿ ಹಂಟರು ತುಂಬ ಚೆನ್ನಾಗಿ ನೀವು ಕಾರ್ನರಿಂಗು ಆ್ಯಂಡ್ ಫ್ಲಿಕಬಲ್ ಆಗಿದೆ. ಆ್ಯಂಡ್ ಇದ್ರದ್ದು ವೆಯ್ಟು ತುಂಬ ಕಮ್ಮಿ ಇರೋದ್ರಿಂದ ಬೇಸಿಕಲಿ 180 kg ಇರೋದ್ರಿಂದ ತುಂಬಾ ನಿಮಗೆ ಫ್ಲಿಕಬಲ್ ಆ್ಯಂಡ್ ಬೇಸಿಕಲಿ ನಿಮಗೆ ಕಾರ್ನರಿಂಗ್ ಮಾಡೋದ್ರಲ್ಲಿ ಐ ವುಡ್ ಸೇ ಯು ವಿಲ್ ಎಂಜಾಯ್ ದಿಸ್ ವೆಹಿಕಲ್. ಇದನ್ನು ಸೇಮ್ ನೀವು ಇದನ್ನು ಕನ್ಸಿಡರ್ ಮಾಡಿದ್ರೆ ಮ್ಯಾವ್ರಿಕ್ ಬಿಕಾಸ್ ಆಫ್ ದ ವೆಯ್ಟ್ ಫ್ಯಾಕ್ಟರ್ ಇದರಲ್ಲಿ 189 kg ಇದೆ. ಸೊ ಅದರಿಂದ ನಿಮಗೆ ಫ್ಲಿಕಬಿಲಿಟಿ ಮತ್ತು ಕಾರ್ನರಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಐ ವುಡ್ ಸೇ ದಟ್ ಈಸ್ ನಾಟ್ ತುಂಬಾ ಏನು ಹಂಟರ್ ಏನು ಅಷ್ಟೊಂದು ಸ್ಟೆಪ್ ಏನು ಹೈಡ್ ಇಲ್ಲ. ಬಟ್ ಯು ವಿಲ್ ಫೀಲ್ ಲಿಟಲ್ ಬಿಟ್ ದ ವೆಯ್ಟ್ ಅಷ್ಟೇ ನನ್ನ ಒಪಿನಿಯನ್. ಇಟ್ಸ್ ಓಕೆ ಕಾಂಪ್ರಮೈಸು. ಬಟ್ ಸ್ಪೀಡ್ 400 ನಿಮಗೆ ಏನು ಕಾಂಪ್ರಮೈಸ್ ಮಾಡಬೇಕಿಲ್ಲ. ಅದ್ರ ಜಾಸ್ತಿ ತುಂಬ ಚೆನ್ನಾಗಿದೆ. ಸೊ ಅದರಿಂದ ನಿಮಗೆ ಕಾರ್ನರಿಂಗು ತುಂಬ ಚೆನ್ನಾಗಿ ಮಾಡ್ಬೋದು ಆ್ಯಂಡ್ ಸಾಕಷ್ಟು ಫ್ಲಿಕಬಲ್ ಆಗಿದೆ. ಈ ಎಲ್ಲ ವೆಹಿಕಲಲ್ಲಿ ಇದರದ್ದೇ ಲೀಸ್ಟ್ ವೆಯ್ಟ್ ಬಂದ್ಬಿಟ್ಟು 170 kg. ಸೊ ದಟ್ ವಿಲ್ ಬಿ ಅ ಬಿಗ್ ಫ್ಯಾಕ್ಟರ್ ಇಫ್ ಯು ಕನ್ಸಿಡರಿಂಗ್ ಟು ಹ್ಯಾವ್ ಅ ಲೈಟ್ ಬೈಕ್. ಸೊ ದಟ್ ಈಸ್ ಸಮಥಿಂಗ್ ಯು ಶುಡ್ ಕನ್ಸಿಡರ್. ಓಕೆ, ನೆಕ್ಸ್ಟ್ ಲಾಸ್ಟ್ ಆಸ್ಪೆಕ್ಟ್ ನಾವು ಕನ್ಸಿಡರ್ ಮಾಡೋಣ, ದಟ್ ಈಸ್ ದ ಲೈಟಿಂಗ್ ಬೇಸಿಕಲಿ ಈ ಗಾಡಿಯಲ್ಲಿ. ಸೊ ಹಂಟರ್ 350 ನನಗೆ ಅನಿಸಿದಂದ್ರೆ ಲೈಟಿಂಗ್ ಹೆಡ್ಲೈಟ್ ಚೆನ್ನಾಗಿದೆ, ಪರವಾಗಿಲ್ಲ, ಹ್ಯಾಲೋಜನ್ ಆಗಿದ್ರು ಡೀಸೆಂಟ್ ನಿಮಗೆ ಥ್ರೋ ಎಲ್ಲ ಕೊಡುತ್ತೆ. ಬಟ್ ನೋಡೋಕೆ ಸ್ವಲ್ಪ ಬೋರಿಂಗ್ ಇದೆ ಅಷ್ಟೇ. ಇದರದ್ದು ಈವನ್ ಇಂಡಿಕೇಟರ್ಸ್ ಹ್ಯಾಲೋಜನ್ ಇದೆ, ಹಿಂದ್ಗಡೆ ಒಂದು ಟೇಲ್ ಲೈಟ್ ಚೆನ್ನಾಗಿದೆ. ಬಟ್ ಐ ವುಡ್ ಸೇ ಲೈಟಿಂಗ್ ಓವರ್ ಆಲ್ ಒಂಥರ ಆವರೇಜ್ ಆಗಿದೆ. ಬಟ್ ನಿಮಗೆ ಥ್ರೋ ಚೆನ್ನಾಗಿದೆ, ಅಟ್ಲೀಸ್ಟ್ ಅದನ್ನು ಕೊಡ್ತದೆ. ಮ್ಯಾವ್ರಿಕಲ್ಲಿ ಬ್ರಿಲಿಯಂಟ್ ಆಗಿದೆ ನನ್ನ ಒಪಿನಿಯಲ್ಲಿ. ಲೈಟಿಂಗೂ ಚೆನ್ನಾಗಿದೆ, ಥ್ರೋನು ಚೆನ್ನಾಗಿದೆ. ಅದು LED ಲೈಟ್ ಆಗಿದ್ರು ಫಸ್ಟ್ ಟೈಮ್ ನಾನು ನೋಟಿಸ್ ಮಾಡ್ತಾ ಇರೋದು LED ಒಳ್ಳೆ ಥ್ರೋ ಕೊಡ್ತಾ ಇರೋದು. ಸೊ ಅದ್ರಲ್ಲಿ DRLs ಇದೆ, ನಿಮಗೆ ಗುಡ್ ಲುಕಿಂಗ್ ನೋಡೋಕ್ಕೂ ಚೆನ್ನಾಗಿದೆ. ಆಲ್ LED ಸೆಟಪ್ ಬೇಸಿಕಲಿ ನಿಮಗೆ ಇಂಡಿಕೇಟರ್ಸು ಚೆನ್ನಾಗಿ ಕಾಣುತ್ತೆ, ಟೇಲ್ ಲೈಟು ಚೆನ್ನಾಗಿದೆ ಇದರಲ್ಲಿ. ಸೊ ಇಟ್ ಇಸ್ ವೆರಿ ಗುಡ್ ಲುಕಿಂಗ್ ಆ್ಯಕ್ಚುಲಿ ಬೈಕ್ ಇನ್ ಅ ವೇ. ಸ್ಪೀಡ್ 400 ಅಲ್ಲಿ
ಲುಕ್ ವೈಸ್ ಚೆನ್ನಾಗಿದೆ ಆ್ಯಕ್ಚುಲಿ, ಇಂಡಿಕೇಟರ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ, ಈವನ್ DRS ಚೆನ್ನಾಗಿ ಕಾಣುತ್ತೆ. ಬಟ್ ಅದರದ್ದು ಹೆಡ್ಲೈಟ್ ಥ್ರೋ ಸ್ವಲ್ಪ ಡಿಸಪಾಯಿಂಟಿಂಗ್ ಇದೆ. ಸೊ ನನ್ನ ಒಪಿನಿಯನ್ ಇದು ಮೋಸ್ಟ್ ಡಿಸಪಾಯಿಂಟಿಂಗ್ ಹೆಡ್ಲೈಟ್ ಥ್ರೋ ನಿಮಗೆ ಸ್ಪೀಡ್ 400 ಸಿಗುತ್ತೆ. ಐ ಥಿಂಕ್ ನೀವು ಇದನ್ನು ಏನಾದರೂ ಮಾಡಿಫೈ ಮಾಡಬೇಕಾಗುತ್ತೆ ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ ಸ್ಪೀಡ್ 100. ಸೊ ಇದು ಬೇಸಿಕಲಿ ಕಂಪ್ಯಾರಿಸನು. ಸೊ ಇದು ಬಿಟ್ಟರೆ ನಿಮಗೆ ಏನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ಬೇಸಿಕಲಿ ಏನಂದರೆ ಹಂಟರ್ 350 ಬಂದು ನಿಮಗೆ ನ್ಯಾವಿಗೇಷನ್ ಕೊಡ್ತಾ ಇದೆ. ಸೊ ನನ್ನ ಒಪಿನಿಯನ್ ಟ್ರಿಪಲ್ ನ್ಯಾವಿಗೇಷನ್, ನನ್ನ ಒಪಿನಿಯನ್ ಇಟ್ಸ್ ಕೈಂಡ್ ಆಫ್ ಬೋಗಸ್ ಫೀಚರ್. ಅದು ನಾನು ನನ್ನ ಹತ್ರನೇ ಇದೆ ಗಾಡಿ, ಯಾವತ್ತೂ ಯೂಸೇ ಮಾಡಿಲ್ಲ. ಬಟ್ ಸಮ್ ಪೀಪಲ್ ಯೂಸ್ ಇಟ್ ಅದನ್ನು ಟರ್ನ್ ಬೈ ಟರ್ನ್ ನ್ಯಾವಿಗೇಷನು. ಸೊ ನಿಮಗೆ ಅದು ಅಷ್ಟೊಂದು ಮ್ಯಾಟ್ರ್ ಆಗುತ್ತೆ ಅಂದರೆ ಮೇ ಬಿ ದಟ್ ಸಮ್ ಕೈಂಡ್ ಆಫ್ ಯೂಸ್ಫುಲ್ ಫೀಚರ್. ನನಗಂದು ಅಷ್ಟೊಂದು ಯೂಸ್ಫುಲ್ ಅಂತ ಅನಿಸಿಲ್ಲ. ಮ್ಯಾವ್ರಿಕಲ್ಲಿ ನನ್ನ ಒಪಿನಿಯನ್ಲಿ ಇಟ್ ಹ್ಯಾಸ್ ಅ ವೆರಿ ಗುಡ್ ಫೀಚರ್, SOS ಫೀಚರ್. SOS ಕಳಿಸ್ಬೋದು ನೀವು ಸಿಗ್ನಲ್ನ. ಸೊ ಇನ್ ಕೇಸ್ ನೀವೇನಾದರೂ ಪ್ರಾಬ್ಲಮ್ ಸಿಕ್ಕಾಕೊಂಡ್ರೆ ನಿಮ್ಮ ರಿಲೇಟಿವ್ಸು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮೆಸೇಜ್ ಹೋಗೋ ಥರ ಒಂದು ಫೀಚರ್ ಇದೆ. ಆ್ಯಂಡ್ ಆಲ್ಸೋ GPS ಟ್ರ್ಯಾಕ್, ನ್ಯಾವಿಗೇಷನ್ ಕೈಂಡ್ ಆಫ್ ಸಮಥಿಂಗ್ ಟ್ರ್ಯಾಕಿಂಗು ಇದೆ ಅದರಲ್ಲಿ. ಸೊ ನಿಮ್ಮ ಗಾಡಿ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡ್ಬೋದು, ಸಮಥಿಂಗ್ ಲೈಕ್ ದಟ್ ಇದೆ. ಸೊ ದಟ್ ಇಸ್ ಆಲ್ಸೋ ವೆರಿ ಯೂಸ್ಫುಲ್ ಫೀಚರು. ಬಟ್ ನಿಮಗೆ ಸ್ಪೀಡ್ 400 ಇರೋ ಅಡಿಷನಲ್ ಫೀಚರ್ ಆರ್ ಅಮೇಸಿಂಗ್ ನನ್ನ ಒಪಿನಿಯನ್ಲಿ. ಫಸ್ಟ್ ಥಿಂಗ್ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಇದೆ. ಇಟ್ಸ್ ಅ ವೆರಿ ಗುಡ್ ಸೇಫ್ಟಿ ಫೀಚರು. ಸೊ ದಟ್ ಈಸ್ ಸಮಥಿಂಗ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅದು ನನ್ನ ಒಪಿನಿಯನ್ಲಿ. ಇನ್ ಮೆನಿ ಕಂಡೀಷನ್ಸ್ ನಿಮಗೆ ಎಲ್ಲೇ ಲೂಸ್ ಸರ್ಫೇಸಸ್ ಇದೆ ಅಂದರೆ ನಿಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಸೇಫ್ಟಿ ಫೀಚರ್, ನಿಮ್ಮ ಗಾಡಿನ ನೀವು ಸೇಫ್ ಆಗಿರೋದೇನೆಂದರೆ ಇದರಲ್ಲಿ ವೆಹಿಕಲ್ ಕೀ ಇಮ್ಮೊಬಲೈಸರ್ ಇದೆ. ಸೊ ನಿಮ್ಮ ಕೀ ಅಲ್ಲಿ ಚಿಪ್ ಇರುತ್ತೆ ಬೇಸಿಕಲಿ. ಸೊ ಅದು ಏನಾದರೂ ನಿಮ್ಮ ಕೀನೇ ಯೂಸ್ ಮಾಡದೆ ಒಂದು ಬೇರೆ ನಿಮ್ಮ ಥರ ಯಾರಾದರೂ ಡೂಪ್ಲಿಕೇಟ್ ಕೀ ಮಾಡಿದ್ರೆ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಿಮ್ಮ ಕೀ ಅಲ್ಲಿರೋ ಇಮ್ಮೊಬಲೈಸರ್ ಇಂದನೇ ಅದು ಗಾಡಿ ಸ್ಟಾರ್ಟ್ ಆಗೋದು. ದ್ಯಾಟ್ ಈಸ್ ಅಗೇನ್ ವೆರಿ ಗುಡ್ ಸೇಫ್ಟಿ ಫೀಚರ್. ಸೊ ನನ್ನ ಒಪಿನಿಯನ್ಲಿ ಓವರ್ ಆಲ್ ಅಡಿಷನಲ್ ಫೀಚರ್ ಎಕ್ಸ್ಟ್ರಾ ಫೀಚರಲ್ಲಿ ನನಗೆ ಸ್ಪೀಡ್ 400 ಮೋಸ್ಟ್ ಯೂಸ್ಫುಲ್ ಅಂತ ಅನಿಸ್ತು. ಹಂಟರ್ ಅಂತೂ ಅಷ್ಟೊಂದು ಯೂಸ್ಫುಲ್ ಅಂತ ಅನಿಸಿಲ್ಲ. ಐ ವುಡ್ ಸೇ ಮ್ಯಾವಿಕ್ ಡೀಸೆಂಟ್ ಆಗಿದೆ ಅಂತ ಅನಿಸ್ತು. ಸೊ ಓವರ್ ಆಲ್ ನೀವು ನೋಡಿದ್ರೆ, ಐ ಮೀನ್ ನಾನಿಲ್ಲಿ ರ್ಯಾಂಕ್ ರೇಟಿಂಗ್ಸ್ ಆರ್ ಆಲ್ ದೋಸ್ ಥಿಂಗ್ಸ್ ನಾನಿಲ್ಲಿ ಕೊಡೋಕೆ ಹೋಗಲ್ಲ. ಜಸ್ಟ್ ನಿಮಗೆ ಯಾವ್ದು ಹೆಂಗಿದೆ ಅಂತ ಜಸ್ಟ್ ಮೆನ್ಷನ್ ಮಾಡಿದ್ದೀನಿ. ಹಂಟರ್ 350 ನಿಮಗೆ ಕ್ಲಿಯರ್ಲಿ ಈ ಕಂಪ್ಯಾರಿಸನಲ್ಲಿ ಗೊತ್ತಾಗ್ತಾ ಇದೆ ದಟ್ ಇಫ್ ಯು ಆರ್ ಕನ್ಸಿಡರಿಂಗ್ ಫಾರ್ ಅ ಬಜೆಟ್ ರೆಟ್ರೋ ರೋಡ್ಸ್ಟರ್, ನಿಮ್ಮ ಬಜೆಟ್ ತುಂಬ ಕನ್ಸ್ಟೆಂಟ್ ಇದೆ, 2 ಲಕ್ಷದಲ್ಲೇ ಗಾಡಿ ತೊಗೋಬೇಕಂದ್ರೆ ಮಾತ್ರ ಐ ವುಡ್ ಸೇ ಯು ಕ್ಯಾನ್ ಗೋ ಫಾರ್ ದಟ್ ದಿಸ್ ವೆಹಿಕಲ್. ನಿಮಗೆ ತುಂಬಾ ಲೈಕ್ ಇಂಪಾಸಿಬಲ್, ನಿಮಗೆ ಇದಕ್ಕಿಂತ ಜಾಸ್ತಿ ಆಗಲ್ಲ ಅಂತ ಅನಿಸಿದ್ರೆ ಮಾತ್ರ ನೀವು ಇದನ್ನು ತೊಗೋಬೇಕಾಗುತ್ತೆ ಹಂಟರ್ 350. ಅದರ್ವೈಸ್ ನಿಮಗೆ ಐ ಫೀಲ್ ದಟ್ ಮಾರ್ಕೆಟಲ್ಲಿ ಈ 2 ಆಪ್ಷನ್ ಬೆಸ್ಟ್. ನನಗೆ ಮ್ಯಾವ್ರಿಕ್ 440 ಹಾಗೂ ಸ್ಪೀಡ್ 400 2 ಒಳ್ಳೆ ಆಪ್ಷನು. ಆಸ್ ಅ ರೆಟ್ರೋ ರೋಡ್ಸ್ಟರು ನಿಮಗೆ ಎಲ್ಲ ಥರ ಕ್ವಾಲಿಟಿ ಸಿಗುತ್ತೆ. ಅದರಲ್ಲೂ ಐ ವುಡ್ ಸೇ ಮ್ಯಾವ್ರಿಕ್ 440 ನನ್ನ ಒಪಿನಿಯನ್ಲಿ ಇಸ್ ದ ಮೋಸ್ಟ್ ವ್ಯಾಲ್ಯೂಬಲ್ ವೆಹಿಕಲು. ಬಿಕಾಸ್ ನಿಮಗೆ ಈ ಆಲ್ಮೋಸ್ಟ್ ಎಲ್ಲ ಸಿಕ್ಬಿಡುತ್ತೆ ನಿಮಗೆ ಆ ಗಾಡಿಯಲ್ಲಿ. ಆ್ಯಂಡ್ ಇಟ್ಸ್ ಅ 440cc ಇಂಜಿನು. ಸೊ ಇನ್ ಕೇಸ್ ನಿಮಗೆ ಯು ಆರ್ ನಾಟ್ ಲುಕಿಂಗ್ ಫಾರ್ ಅ ಪರ್ಫೆಕ್ಟ್ ಬೈಕು, ನಿಮಗೆ ಡೀಸೆಂಟ್ ಲೈಕ್ ಮಾಡರ್ನ್ ಇರೋಂಥ ಗಾಡಿ ಸಿಕ್ಕಿದ್ರೆ ಸಾಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ ಯು ಕ್ಯಾನ್ ಗೋ ಫಾರ್ ಮ್ಯಾವ್ರಿಕ್. ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್ ಫಾರ್ ಶೋರ್ ನನ್ನ ಒಪಿನಿಯನ್ಲಿ. ಇಂಜಿನು ಚೆನ್ನಾಗಿದೆ, ಎವ್ರಿಥಿಂಗ್ ಇಸ್ ಬ್ರಿಲಿಯಂಟ್ ಇನ್ ದಟ್ ಗಾಡಿ. ಬಟ್ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಪರ್ಫೆಕ್ಟ್ ಬೈಕ್, ನಿಮಗೆ ಎಲ್ಲನೂ ಪರ್ಫೆಕ್ಟ್ ಆಗಿರಬೇಕು, ಸಸ್ಪೆನ್ಷನ್ ಸೆಟಪ್ ಪರ್ಫೆಕ್ಟ್ ಆಗಿರಬೇಕು, ನನಗೆ ಲೈಕ್ ಸಿಟಿಯಲ್ಲಿ ಆರಾಮಾಗಿ ಫ್ಲಿಕಬಲ್ ಆಗಿರೋಂಥ ಗಾಡಿ, ಲೈಟ್ ವೆಯ್ಟು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮದು ಆಬ್ವಿಯಸ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ನಿಮ್ಮದು ಸಿಟಿಯಲ್ಲಿ ಟ್ರಯಂಫ್ ಶೋರೂಮ್ ಇರಬೇಕು. ಅದಿದ್ದರೆ ನನ್ನ ಒಪಿನಿಯನ್ಲಿ ಯು ಶುಡ್ ಗೋ ಫಾರ್ ಸ್ಪೀಡ್ 400. 30,000 ಎಕ್ಸ್ಟ್ರಾ ಆಗುತ್ತೆ ನಿಮಗೆ ಕಂಪೇರ್ ಟು ಮ್ಯಾವ್ರಿಕ್. ಬಟ್ ನನ್ನ ಒಪಿನಿಯನ್ ನಿಮಗೆ ಆ ಕಂಪ್ಲೀಟ್ ಫೀಲಿಂಗ್ ಸಿಗುತ್ತೆ, ಯು ಬಾಟ್ ಅ ಕಂಪ್ಲೀಟ್ ಬೈಕ್ ಅಂತ. ಸೊ ನನ್ನ ಒಪಿನಿಯನ್ಲಿ ದ ಬೆಸ್ಟ್ ಆಫ್ ದ ಪಿಕ್ ಈ ಸ್ಪೀಡ್ 400 ಕಂಪ್ಯಾರಿಸನಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ. ಬಟ್ ಸ್ಟಿಲ್ ನಂದು ಒಪಿನಿಯನ್ ಅದೇನೆ. ಬಟ್ ನಿಮಗೆ ಸಮ್ವೇರ್ ಡೌನ್ ದ ಲೈನ್ ಲೈಕ್ ಆ ಪ್ರೈಸ್ ಬಜೆಟ್ ಸ್ವಲ್ಪ ಕನ್ಸ್ಟೆಂಟ್ ಆಗ್ತಾ ಇದೆ, ಆರ್ ನಿಮಗೆ ಯು ಆರ್ ಟ್ರೈಂಗ್ ಟು ಫೈಂಡ್ ಅ ಬೆಟರ್ ವ್ಯಾಲ್ಯೂ ಔಟ್ ಆಫ್ ಆಲ್ ಆಫ್ ದಿಸ್ ವೆಹಿಕಲ್. ನನ್ನ ಒಪಿನಿಯನ್ ಗೋ ಫಾರ್ ಮ್ಯಾವ್ರಿಕ್. ಹಂಟರ್ ಓನ್ಲಿ ವರ್ಸ್ಟ್ ಕೇಸ್ ಸಿನಾರಿಯೋ, ನಿಮ್ಮ ಹತ್ರ ಆಪ್ಷನ್ ಇಲ್ಲ, ಬಜೆಟ್ ಕನ್ಸ್ಟೆಂಟ್ ಇದೆ ಮಾತ್ರ ಹೋಗಿ ಅಂತ ನನ್ನ ಒಪಿನಿಯನ್ ಕೊಡ್ತೀನಿ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.